ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮೇ ಮಾಸ ಭವಿಷ್ಯ ಧನುರಾಶಿ. ಧನುರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಯಾಕೆಂದ್ರೆ ರಾಶಿಯಾಧಿಪತಿ ಆಗಿರ್ತಕ್ಕಂಥವನು ಗುರು ಸಪ್ತಮದಲ್ಲಿ ಗೋಚರ ಆಗ್ತದೆ, ಸಪ್ತಮ ಭಾವದಲ್ಲಿ ಗೋಚರ ಆಗ್ತಾನೆ. ಹಾಗಾಗಿ ಶುಭಫಲಗಳು ಅಂತ ಹೇಳ್ಬೇಕು. ಮತ್ತೆ ಚತುರ್ಥಾಧಿಪತಿಯು ಕೂಡ ಗುರುವೇ ಆಗ್ತಾನೆ ಈ ಒಂದು ಧನುರಾಶಿಗೆ. ಅಂದ್ರೆ ರಾಶಿಯಾಧಿಪತಿ ಚತುರ್ಥಾಧಿಪತಿ ಸಪ್ತಮದಲ್ಲಿ ಇದ್ದಾಗ ಶುಭಫಲ ಅಂತ ನಾವು ಹೇಳಬೇಕು. ಮತ್ತೆ ಶುಭಫಲಗಳು ಹೇಳೋದ್ರ ಜೊತೆಗೆ ಶುಭಫಲಗಳು ಕೂಡ ಪ್ರಾಪ್ತಿಯಾಗತ್ತೆ. ಗುರು ಬಹಳ ಮುಖ್ಯವಾಗಿರ್ತಕ್ಕಂಥವನು. ನಾವು ಚತುರ್ಥದಲ್ಲಿ ಶನಿ ಇದೆ, ಅರ್ಧಾಷ್ಟಮ ಶನಿ ಇದ್ರೂ ಕೂಡ ಗುರುವಿನ ಅನುಗ್ರಹದಿಂದ ಎಲ್ಲಾ ಕಷ್ಟ ನಷ್ಟಗಳು ದುಃಖಗಳು ಪರಿಹಾರವಾಗುವಂತ ಯೋಗಗಳು ಧನುರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ. ವಿವಾಹ ಆಗದಿರತಕ್ಕಂಥ ವ್ಯಕ್ತಿಗಳಿಗೆ ವಿವಾಹ ಆಗುವಂತ ಯೋಗ, ಮತ್ತೆ ಸಂತಾನ ಭಾಗ್ಯ, ಅಲ್ಲದೆ ಇನ್ನು ದೂರದೇಶ ಪ್ರಯಾಣ, ಆರ್ಥಿಕ ಸಂಕಷ್ಟದಿಂದ ಪರಿಹಾರ ಆಗತಕ್ಕಂಥದ್ದು, ಯಾವುದೇ ವಿಚಾರಗಳು ನಿಮಗೆ ಯಶಸ್ಸು ಕೀರ್ತಿ ಬರುವಂತಹ ಯೋಗ, ಮತ್ತೆ ನಿಮ್ಮ ಕಮಿಟ್ಮೆಂಟ್ ಎಲ್ಲವೂ ಕೂಡ ನಿಮಗೆ ಅದು ನಡೆದು ಹೋಗುವಂತಹದ್ದು, ಅಂದ್ರೆ ಆಗುವಂತಹ ಯೋಗ. ನಿಮ್ ಕಮಿಟ್ಮೆಂಟ್ ಇರುತ್ತೆ, ಏನೇನೋ ಮಾಡಬೇಕು ಅಂತ ಇಟ್ಕೊಂಡಿರ್ತೀರಿ, ಏನೋ ಮಾತುಕತೆ ಆಡಿರ್ತೀರಿ, ಅವೆಲ್ಲ ನಿಮಗೆ ಯಶಸ್ಸಾಗುವಂತಹದ್ದು ಮತ್ತೆ ಆ ಗುರಿ ತಲುಪುವಂತಹ ಯೋಗಗಳು ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ. ಮತ್ತೆ ಧನಸ್ಥಾನಕ್ಕೆ ಗುರುವಿನ ಬಲ ಇರುತ್ತೆ. ಯಾಕೆಂತಂದ್ರೆ ಒಂದು ದ್ವಿತೀಯಾಧಿಪತಿ ಮತ್ತೆ ದ್ವಿತೀಯಾಧಿಪತಿ ಆಗಿರ್ತಕ್ಕ ಚತುರ್ಥ ಸ್ಥಾನದಲ್ಲಿದ್ದು ಇರೋದ್ರಿಂದ ನಿಮಗೆ ಒಂದು ಕಾರ್ ತೆಗೆದುಕೊಳ್ಳುವಂತ ಯೋಗ ಬರುತ್ತೆ. ಯಾಕೆಂದ್ರೆ ಸುಖ ಸ್ಥಾನದಲ್ಲಿ ಶನಿ ಇದ್ದಾನೆ, ಅವನು ಗುರುವಿನ ಮನೆಯಲ್ಲಿ ಇರೋದ್ರಿಂದ ಅಷ್ಟು ತೊಂದರೆಗಳಾಗೋದಿಲ್ಲ. ಗುರುವಿನ ಭಾವದಲ್ಲಿ ಶನಿ ಅಷ್ಟು ಕ್ರೂರ ಫಲವನ್ನು ಕೊಡೋದಿಲ್ಲ. ಮತ್ತೆ ನಾವು ನಡೆದುಕೊಳ್ಳುವ ರೀತಿಯ ಮೇಲೆ ನಮಗೆ ಕರ್ಮದ ಫಲ ಪ್ರಾಪ್ತಿಯಾಗ್ತದೆ. ಶನೀಶ್ವರನು ಕಷ್ಟ ಕೊಡ್ತಾನೆ, ಗುರು ಒಳ್ಳೇದು ಮಾಡ್ತಾನೆ ಅನ್ನೋಕ್ಕಿಂತ ಮುಖ್ಯವಾಗಿ ನಾವು ನಮ್ಮ ಜೀವನದಲ್ಲಿ ಯಾವ ರೀತಿ ನಡೆದುಕೊಳ್ತೇವೆ, ಎಷ್ಟು ಸತ್ಯ ಧರ್ಮ ಪ್ರಾಮಾಣಿಕತೆ ನಿಷ್ಠೆಯಿಂದ ನಾವು ಶ್ರದ್ಧೆಯಿಂದ ನಡೆದುಕೊಳ್ತೇವೆ, ನಾವು ಎಷ್ಟು ಜನಕ್ಕೆ ಒಳ್ಳೇದು ಮಾಡಿರ್ತೀವಿ, ಎಷ್ಟು ಒಳ್ಳೆಯ ಚಿಂತನೆಯನ್ನು ಮಾಡಿರ್ತೀವಿ, ಎಷ್ಟು ದ್ವೇಷ ಅಸೂಯೆಯನ್ನು ನಾವು ಕಡಿಮೆ ಮಾಡ್ತೀವಿ, ಯಾರು ನಾವು ನಿಷ್ಕಲ್ಮಶ ಮನಸ್ಸಿನಿಂದ ನಡೆದುಕೊಳ್ತೀವಿ, ಅಷ್ಟು ನಮಗೆ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಎಷ್ಟೋ ಜನ ಹೇಳ್ತಾರೆ, ನನಗೆ ಶನಿ ಬಂದಿದ್ದೇ ಗೊತ್ತಾಗ್ಲಿಲ್ಲ, ನನಗೆ 7 ಶನಿ ಬಂದು ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಹೌದಾ, ಬಂದು ಹೋಗ್ಬಿಡ್ತದೆ, ನನಗೆ ಮಾಹಿತಿ ಗೊತ್ತಾಗಿಲ್ಲ, ನಾನು ಆರಾಮಾಗಿ ಇದ್ದೀನಲ್ಲ ಅಂತ ಹೇಳ್ತಾರೆ. ಕಾರಣ ನಾವು ನಡೆದುಕೊಳ್ಳುವಂತಹ ರೀತಿ, ನಮ್ಮ ಒಂದು ಮಾನಸಿಕ ಒಂದು ಧನಾತ್ಮಕವಾಗಿರ್ತಕ್ಕಂಥ ಮನಸ್ಸಿನ ಸ್ಥಿತಿ, ಮತ್ತೆ ನಾವು ಎಷ್ಟೋ ಒಂದು ಒಳ್ಳೆಯ ಕೆಲಸವನ್ನ ಮಾಡುವಂತ ಯೋಚನೆ, ಅಲ್ಲದೆ ನಮ್ಮ ನಿಷ್ಠೆ, ನಮ್ಮ ಶ್ರದ್ಧೆ, ನಮ್ಮ ಒಂದು ಪ್ರಾಮಾಣಿಕತೆ ಅದರಲ್ಲಿ ಕೆಲಸ ಮಾಡುತ್ತೆ ಅನ್ನುವಂತಹದ್ದು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಈ ಒಂದು ಧನುರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲಾ ರೀತಿಯ ಅನುಕೂಲಗಳಿದೆ. ಎಲ್ಲಾ ರೀತಿ ಅಂದ್ರೆ ಏನ್ ನೀವು ಮಾಡ್ತಾ ಇದ್ದೀರೋ, ನೀವು ಮಾಡುವ ಕೆಲಸದಲ್ಲೆಲ್ಲ ಯಶಸ್ಸಿದೆ. ಒಬ್ಬೊಬ್ರು ಒಂದೊಂದು ಕೆಲಸವನ್ನು ಮಾಡ್ತಾರೆ, ಅವ್ರವ್ರು ಮಾಡೋ ಕೆಲಸದಲ್ಲಿ ಯಶಸ್ಸಿದೆ. ಮತ್ತೆ ವಯಸ್ಸಿಗೆ ಬಂದವರಿದ್ರೆ ಮದುವೆ ಆಗುವಂತ ಯೋಗ, ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಉನ್ನತಿ ಕಾಣುವಂತ ಯೋಗ, ವಿದ್ಯಾಭ್ಯಾಸ ಮುಗಿದವರಿಗೆ ಒಳ್ಳೆ ಹುದ್ದೆಯಲ್ಲಿ ಇದ್ದು ಉದ್ಯೋಗವನ್ನು ಮಾಡುವಂತ ಯೋಗ, ಹೊರದೇಶದಲ್ಲಿ ಹೋಗಿ ಉದ್ಯೋಗವನ್ನು ಮಾಡಿ ಅಲ್ಲಿ ಯಶಸ್ಸನ್ನ ಗಳಿಸುವಂತ ಯೋಗ, ಆಸ್ತಿಯನ್ನ ತೆಗೆದುಕೊಳ್ಳುವಂತ ಯೋಗ, ಮಾರುವಂತ ಯೋಗವೂ ಕೂಡ ಅದರೊಳಗೆ ಬರ್ತದೆ. ಬಿಸ್ನೆಸ್ ಮಾಡೋರು ತೆಗೆದುಕೊಳ್ಳೋದು ಮಾರೋದು ಎರಡು ಮಾಡ್ತಾರೆ. ರಿಯಲ್ ಎಸ್ಟೇಟ್ ಅಲ್ಲಿ ಅದು ಕೂಡ ಒಳ್ಳೆಯ ಯೋಗ ಇದೆ ಅಂತ ನಾವು ಹೇಳ್ಬೇಕು. ಆಮೇಲೆ ವಾಹನವನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ಹೊರದೇಶ ಪ್ರಯಾಣ, ಆಮೇಲೆ ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಪ್ರಯಾಣ, ನದಿಯಲ್ಲಿ ಸ್ನಾನ, ಸಮುದ್ರ ಸ್ನಾನ ಮಾಡುವಂತಹ ಶಿವಯೋಗಗಳು ಪ್ರಾಪ್ತಿಯಾಗತ್ತೆ. ತಂದೆ ತಾಯಿಯ ಸೇವೆ ಮಾಡುವಂತ ಯೋಗ, ತಂದೆ ತಾಯಿಯ ಆಶೀರ್ವಾದವನ್ನು ಪಡೆಯುವಂತಹ ಯೋಗ ಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ. ದಾಂಪತ್ಯದಲ್ಲಿ ಕಲಹ ಮನಸ್ತಾಪ ಏನೇ ಇದ್ರೂ ಕೂಡ ಅನ್ಯೋನ್ಯವಾಗಿ ಇದ್ದು ಜೀವನವನ್ನ ಸಾಗಿಸುವಂತಹ ಶಿವಫಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಆದರೆ ಎಲ್ಲ ಕೆಲಸಗಳು ಸ್ವಲ್ಪ ನಿಧಾನ ಆದ್ರೂ ಕೂಡ ಒಳ್ಳೆಯ ಒಂದು ಫಲ, ಒಳ್ಳೆಯ ಒಂದು ಯೋಚನೆ, ಒಳ್ಳೆಯ ಒಂದು ಜೀವನವನ್ನ ನಿಮಗೆ ರೂಪಿಸಿಕೊಳ್ಳುವಂತಹದ್ದು, ಮತ್ತೆ ನಿಮ್ಮ ಇಚ್ಛೆಗಳನ್ನ ಈಡೇರಿಸಿಕೊಳ್ಳುವಂತಹದ್ದು, ನಿಮ್ಮ ಎಲ್ಲ ಮನಸ್ಸಿನ ಇಷ್ಟಾರ್ಥಗಳೆಲ್ಲ ನೆರವೇರುವಂತಹ ಯೋಗಗಳು. ಏನೇನು ಮಾಡಬೇಕು ಅಂತ ನಿಮ್ಮ ಕೆಲಸ ಕಾರ್ಯಗಳು ನಿಂತೋಗಿದೆ, ಎಷ್ಟು ಅರ್ಧಕ್ಕೆ ನಿಂತೋಗಿದೆ, ಯಾವುದು ಪೂರ್ತಿ ಆಗಿಲ್ಲ, ಅವೆಲ್ಲ ಪೂರ್ತಿಯಾಗಿ ಮಾಡಿ ಮುಗಿಸುವಂತಹ ಯೋಗಗಳು ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ನ್ಯಾಯವಾದಿಗಳಿಗೆ, ವೈದ್ಯರಿಗೆ ಎಲ್ರಿಗೂ ಶುಭಫಲ ಅಂತ ಹೇಳ್ಬೇಕು. ಆಮೇಲೆ ರಿಯಲ್ ಎಸ್ಟೇಟ್ ಮಾಡುವಂತ ವ್ಯಕ್ತಿಗಳಿಗೆ ಶುಭಫಲ ಅಂತ ಹೇಳ್ಬೇಕಾಗಿದೆ. ಮತ್ತೆ ಪತ್ರಿಕೋದ್ಯಮದಲ್ಲಿರ್ತಕ್ಕಂಥವ್ರು, ಮಾಧ್ಯಮದಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಆ ನಂತರದಲ್ಲಿ ಲೇವಾಲಿ ವ್ಯವಹಾರ ಮಾಡ್ತಕ್ಕಂಥವ್ರು, ಚಿಲ್ಲರೆ ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆಲ್ಲ ಶುಭಫಲಗಳು ಪ್ರಾಪ್ತಿಯಾಗಿದೆ. ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳು, ರಾಜಕೀಯ ಗಣ್ಯರಿಗೂ ಕೂಡ ಇದು ಶುಭಫಲಗಳಾಗಿದೆ. ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಶುಭಫಲಗಳು. ಸಾಮಾನ್ಯವಾಗಿ ಎಲ್ರಿಗೂ ಶುಭಫಲವನ್ನ ನಾವು ಹೇಳ್ಬೇಕಾಗಿದೆ. ಆ ರೀತಿ ಹೇಳುವುದಕ್ಕೆ ಅಷ್ಟು ಶುಭಫಲಗಳು ಕೂಡ ಪ್ರಾಪ್ತಿಯಾಗತ್ತೆ. ಅವ್ರಿಗೆಲ್ಲಾ ರೀತಿಯ ಅನುಕೂಲಗಳು, ಸ್ಥಾನ ಮಾನ ಗೌರವ ಎಲ್ಲ ಸಿಗತ್ತೆ. ಈ ಒಂದು ಧನುರಾಶಿ ಇರ್ತಕ್ಕಂಥ ವ್ಯಕ್ತಿಗಳಾರದು ಕಷ್ಟದಲ್ಲಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಮಾಡ್ಕೊಳ್ಳಿ. ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಹತ್ತಿರ ಇರತಕ್ಕಂಥ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ಅರ್ಚನೆ ಮಾಡಿ, ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.